ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ಪಾರ್ಲಿಮೆಂಟ್, ಲೋಕಸಭೆ, ಸಕಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು. ಅಂತಹ ಎಲ್ಲ ಮಾನವ ಜೀವರಾಶಿಗಳಿಗೆ ಒಂದೇ ಒಂದು ದೇವಾಲಯ, ಅದು ಕಂಬವಿಲ್ಲದ ದೇವಾಲಯ. ಹಗಲೊಂದು ಜ್ಯೋತಿ, ഇരുಳೊಂದು ಜ್ಯೋತಿ. ಇಂತಹ ಒಂದು ಮಹಾನ್ ವಿಶ್ವ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಗುಲಾಮಗಿರಿಯಿಂದ ಮುಕ್ತವಾಗಿ ಅಂದು ಅನೇಕ ಜನರು ತ್ಯಾಗ ಬಲಿದಾನವನ್ನು ಮಾಡಿದ್ದಕ್ಕಾಗಿ ನಮ್ಮ ದೇಶ ಸ್ವತಂತ್ರವಾಯಿತಲ್ಲ. ಸ್ವತಂತ್ರವಾದ ನಂತರ ಭಾರತ ದೇಶದಲ್ಲಿರ್ತಕ್ಕಂತಹ ಈ 5 ವರ್ಗ, ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಈ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಸ್ವಾರ್ಥಿಗಳು, ಕುತಂತ್ರವಾದಿಗಳು, ಅವರು ಏನಪ್ಪ ಅಂದರೆ ಉತ್ಪಾದಕ ವರ್ಗದವರನ್ನು, ದುಡಿಯೋ ವರ್ಗದವರನ್ನು ಶೋಷಣೆ ಮಾಡುತ್ತಾ ಅವರು ದುಡಿದ ಬೆವರಿನ ಪ್ರಸಾದವನ್ನು ಆರಾಮಸರಿಯಾಗಿ ಕುಂತು ತಿಂತಕ್ಕಂಥವ್ರು, ಯಾವುದೇ ಕಾಯಕ ಮಾಡಲಾರದೆ. ಆ ಎಲ್ಲ ಸಂದರ್ಭಗಳನ್ನು ನೋಡಿ ದೇಶ ಸ್ವತಂತ್ರವಾದ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ, ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ: ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಹುರುಳಿಲ್ಲ ನೋಡಯ್ಯ. ಈ ಪ್ರಪಂಚಿನ ಡಂಬಿನಲ್ಲಿ ಎನ್ನದೊಂದು ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಈ ವಚನ ನಾನು 27 ವರ್ಷಗಳ ಹಿಂದೆ ಓದಿದ್ದೇನೆ. ಒಂದು ಅಡವಿಯಲ್ಲಿ ಒಂದು ಮರ ಇರುತ್ತೆ, ಅತ್ತಿಯ ಹಣ್ಣು. ಆ ಹಣ್ಣು ಅಂಜೂರ ಅಂತಿದೆ ಅಲ್ಲ, ಇವತ್ತು ಈ ಅಂಜೂರ ಭಾಳ ಬೆಲೆ ಬಾಳ್ತಕ್ಕಂಥ ಒಂದು ಅಂಜೂರ, ಅದು ತಿಂದರೆ ರಕ್ತ ಬೆಳೆದಾಗ್ತದೆ ಅಂತೇಳಿ. ಅಂತಹ ಅದೇ ರೂಪದಲ್ಲಿ ಅತ್ತಿಯ ಹಣ್ಣು ಇರುತ್ತವೆ. ನಾನು ಚಿಕ್ಕವನಿದ್ದಾಗ ನಮ್ಮ ಗ್ರಾಮದಲ್ಲಿ ಅಡವಿಯಲ್ಲಿ ಹೋದಾಗ ಭಾಳಷ್ಟು ಗಿಡಗಳಿಗೆ ಹತ್ತು ಹೋಗಿದ್ದೆವು. ಅದು ತಿನ್ನಬೇಕಂತೇಳಿ ಕಡಿದಿದ್ದೇನೆ. ಆದರೆ ಒಳಗೆ ಹಿಂಗೆ ನೋಡಿದಾಗ ಒಳಗಡೆ ಹುಳಗಳಿರ್ತೀವಿ. ಅವುಗಳಿಗೆ ನಾವೇನು ಮಾಡ್ತಾಯಿದ್ದೀವಪ್ಪ ಅವಾಗಂದರೆ ಊಬ್ತಿದ್ದದು, ಗಾಳಿಲಿಂದ ಊಬಿ ಮತ್ತು ತಿಂತೀವಿ, ಭಾಳ ಸಿಹಿಯಾಗಿರ್ತೀವಿ. ಆ ಥರ ಈ ಮನುಷ್ಯನ ಒಂದು ಕೆಟ್ಟ ಸ್ವಾರ್ಥ ಗುಣ, ಕೆಟ್ಟ ದುರಾಶೆ ಏನು ಇಟ್ಕೊಂಡು ಬದುಕ್ತಾ ಇದ್ದಾನಲ್ಲ, ಗೊತ್ತಾ? ರಾಜಕಾರಣಿಗಳ ಒಂದು ರೀತಿಯಲ್ಲಿ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು, ಈ ಗುರುಗಳೆನಿಸಿಕೊಂಡವರು, ಇವರೆಲ್ಲರೂ ಕೂಡಿ ಈ ಭಾರತೀಯರಿಗೆ ನುಗ್ಗು ನೂಚು ನೂರು ಮಾಡ್ತಾ ಇದ್ದಾರೆ. ಎಲ್ಲರೂ ರಾಜಕಾರಣಿ ಮಾಡ್ತಾ ಇದ್ದಾರೆ. ಇಂಥ ವಚನಗಳನ್ನು ಚಿಂತನೆ ಮಾಡೋದರ ಮೂಲಕ ನಾನೇನು ತಿಳ್ಕೊಂಡಿದ್ದಪ್ಪ ಅಂದರೆ, ನಮ್ಮ ಒಳಗೆ ಕೂಡ ಏನೇನೋ ತಪ್ಪುಗಳು ಇರ್ತವೆ, ಎಲ್ಲರ ಒಳಗೆ ಇರುತ್ತವೆ. ಆ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಯಾವ ತೀರ್ಥಕ್ಷೇತ್ರ, ಧರ್ಮಸ್ಥಳ, ಅಲ್ಲಿ ಇಲ್ಲಿ ಎಲ್ಲಿಗೆ ಹೋಗಲು ಹೇಳಿಲ್ಲ ನಮ್ಮ ಬಸವಾದಿ ಶಿವಶರಣರು. ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡು ಅನುಭವ ಮಂಟಪದಲ್ಲಿ ಯಾಕೆ ಭಾಗಿಯಾದರು? ಅವರೆಲ್ಲರೂ ಈ ಸುಳ್ಳು, ಗೊಳ್ಳು, ಪೊಳ್ಳು, ಹೊಳ್ಳು ವಿಚಾರಗಳಿಗೆ ತಿರಸ್ಕಾರ ಮಾಡಿ ಇಂಥ ವಚನಗಳ ಚಿಂತನೆ ಮಾಡೋದ್ರ ಮೂಲಕ ತನ್ನ ಒಳಗಿನ ಅತ್ತಿಯ ಹಣ್ಣಿನ ಹುಳ ತೆಗೆದು ಹಾಕಿದ್ದೇವಲ್ಲ, ಅದೇ ರೀತಿ ಕೆಟ್ಟ ಮನಸ್ಸುಗಳಲ್ಲಿರ್ತಕ್ಕಂಥ ಕೆಟ್ಟ ವಿಚಾರ ತೆಗೆದು ಹಾಕಿ ಎದೆಯ ಮೇಲೆ ಇಷ್ಟಲಿಂಗ ರುದ್ರಾಕ್ಷಿ, ಹಣೆಯ ಮೇಲೆ ವಿಭೂತಿ ಧರಿಸಿ
ದೇಹವೇ ದೇವಸ್ಥಾನವೆಂದು ಒಪ್ಪಿಕೊಂಡು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಆಚರಣೆ ಮಾಡಿಕೊಟ್ಟಿರ್ತಕ್ಕಂಥ ಈ ಜಗತ್ತಿಗೆ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿ. ನನ್ನ ಹತ್ತಿರ ಕೂಡ ಅನೇಕ ಒಂದು ಎಂಥವರ ಸಂಘದಲ್ಲಿ ಬದುಕ್ತೇವಲ್ಲ ಅಂಥ ಗುಣಗಳು ಬಂದೇ ಬರ್ತವಲ್ಲ, ಆ ಕೆಟ್ಟ ಗುಣಗಳನ್ನು ತೆಗೆದುಹಾಕುವ ಸಲುವಾಗಿ ಅನುಭವ ಮಂಟಪಗಳು ಬೇಕಾಗಿವೆ ಇವತ್ತು ಎಲ್ಲ ಗ್ರಾಮ ಪಟ್ಟಣಗಳಲ್ಲಿ. ಆ ಕಾರ್ಯ ಮಾಡಿ ಹಳ್ಳಿ ಊರುಗಳಲ್ಲಿ ರಸ್ತೆಗಳ ಬಗ್ಗೆ ಮಾತನಾಡಿ, ಶಾಲೆ ಕಟ್ಟಡಗಳ ಬಗ್ಗೆ ಮಾತನಾಡಿ, ರೈತರ ಬಗ್ಗೆ ಮಾತನಾಡಿ, ಎಷ್ಟೋ ಜನರು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಬಡವರು ದುಡ್ಡಿರಲಾದಕ್ಕೆ ಹಾಗೆ ಸತ್ತು ಹೋಗ್ತಾರೆ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ 31 ವರ್ಷ. ಏನು, ನನ್ನ ಹೆಸರು ಚಂದ್ರಪ್ಪ ಭೀಮಣ್ಣ ಗುಂಗೆ ಬೇಲೂರದವನು. ಇವಾಗ ಬಸವ ಕಲ್ಯಾಣದಲ್ಲಿ ಇರ್ತೀನಿ. ಕಳೆದ 26 ವರ್ಷಗಳ ಹಿಂದೆ ಇಂಥ ವಚನಗಳನ್ನು ಓದೋದ್ರ ಮೂಲಕ ನನ್ನ ಜೀವನದಲ್ಲಿ ಮಾಡ್ತಕ್ಕಂಥ ಅಜ್ಞಾನದ ಆಚರಣೆಗಳು, ಆ ದೇವರು ಈ ದೇವರು ಅಂಥೇಳಿ ನಮ್ಮ ಹಿರಿಯರು ಬೇಡ್ಕೊಳ್ತಾ ಇದ್ರಲ್ಲ ದೇವ್ರ ಜನರ ಬಗ್ಗೆ, ಆವಾಗ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಈ ದುಡ್ಡು ವೆಸ್ಟ್ ಮಾಡ್ತಕ್ಕಂಥದ್ದು ನಮಗೆ. ಈಗ ಅಲ್ಲಮ ಪ್ರಭುರವರ ವಚನವಿದೆ, ಎನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ನೋಡಯ್ಯ, ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ, ಈ ಮನ ಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲದೆ ಗುಹೇಶ್ವರ ಅಂಥೇಳಿ ಅಲ್ಲಮ ಪ್ರಭುರವರು ಈ ವಚನ ಓದಿದ್ದೇನೆ ನಾನು. ನಮ್ಮ ತಾಯಿ ತಂದೆ ಬೇಡ್ಕೊಳ್ತಾ ಇದ್ರು ಆ ದೇವರಿಗೆ ಈ ದೇವ್ರಿಗೆ ಅಂತೇಳಿ. ಅದು ದುಡ್ಡು ಭಾಳಷ್ಟು ಖರ್ಚು ಮಾಡಬೇಕಾಗಿತ್ತು. ನಮ್ಮ ಹತ್ತಿರ ಅಷ್ಟು ದುಡ್ಡು ಇರ್ತಾ ಇರಲಿಲ್ಲ, ಅವಾಗ ಸಂಬಳ ಭಾಳ ಕಡಿಮೆ ಇತ್ತು. ಈಗ ನೋಡಿ ಜೀವನದಲ್ಲಿ ಎಲ್ಲ ಬದಲಾವಣೆ ಆಯಿತು. ನಾವು ಏನೇ ಕಾರ್ಯಕ್ರಮ ಮಾಡೋದು, ಮಕ್ಕಳು ತೊಟ್ಟು ಕಾರ್ಯಕ್ರಮ ಇರಲಿ, ಜವಳ ಕಾರ್ಯಕ್ರಮ ಇರಲಿ, ಲಗ್ನ ಇರಲಿ, ಅವೆಲ್ಲ ಅನುಭವ ಮಂಟಪದ ಬಸವಣ್ಣನವ್ರ ತತ್ವದ ಶರಣರ ತತ್ವದ ಮೂಲಕ ಮಾಡ್ತಾ ಇದ್ದೀವಿ. ಇದು ಕೆಟ್ಟದಿದೆ ನಾ ಯಾರಾದರೂ ಹೇಳಿ ನೋಡೋಣ. ನನ್ನದು ಒಂದೇ ಕಳಕಳಿ ವಿನಂತಿ ಏನಪ್ಪ ಅಂದರೆ, ಈಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡ್ತಾಯಿದ್ವಿ. ಯಾಕೆಂದರೆ ಈ ವೀರಶೈವರಂತೂ ನಮಗೆ ಬಿಡೋದಿಲ್ಲ, ಬಸವಣ್ಣನ ತತ್ವಕ್ಕೆ ಮುಂದಕ್ಕೆ ಕೊಡ್ತಕ್ಕಂಥದ್ದಿಲ್ಲ. ಲಿಂಗಾಯತ ಧರ್ಮ ಮಾನ್ಯತೆಗೆ ಹೋದಾಗ ಕೂಡ ಧರ್ಮ ಹೊಡೆದ್ರು ಅಂತೇಳಿ ಅಪಪ್ರಚಾರ ಮಾಡಿದ್ರು. ಒಂದಿಲ್ಲ ಒಂದು ಕಿರಿಕಿರಿ. ಈ ಬಸವಣ್ಣನ ತತ್ವ ಬೆಳೀತಾ ಹೇಗೆ ಹೋಗ್ತಾ ಇದೆಯಲ್ಲ, ಏನಾರು ಒಂದು ಅಡ್ಡ ಹಚ್ಚೋದು, ರಾಜಕಾರಣಿ ಮಾಡೋದು. ಈಗ ನೋಡಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ಹಿಂದೂ ಸಮಾವೇಶ ಅಂತೇಳಿ ಮಾಡಿ ನೋಡೋಣ. ಬುದ್ಧ ಬಸವ ಅಂಬೇಡ್ಕರ್ ಅವರ ಹಿಂದೂ ಸಮಾವೇಶ ಅಂತೇಳಿ ಬಸವ ಕಲ್ಯಾಣ ಮಾಡೋಣ ನೋಡೋಣ. ಈ ಲಿಂಗಾಯತರು ಏನು ಮಾಡಿದ್ರು ಸುಮ್ಮನೆ ಕೊಡ್ತಾರೆ ಇವರು. ಯಾಕೆಂದರೆ ವಚನಗಳು ಓದೋದಿಲ್ಲ. ವಚನಗಳು ಓದಂತೇಳಿ ಯಾರು ಮಠದ ಸ್ವಾಮಿಗಳು ಹೇಳಿಲ್ಲ. ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಅಲ್ಲಂ ಪ್ರಭು ಒಪ್ಪಿದ್ದಾರೆ, ಅಕ್ಕ ಮಹಾದೇವಿ ಒಪ್ಪಿದ್ದಾರೆ, ಸಿದ್ದರಾಮೇಶ್ವರ ಒಪ್ಪಿದ್ದಾರೆ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಎಲ್ಲ ಇತಿಹಾಸ ಇದೆ ಈ ಗ್ರಂಥದಲ್ಲಿ. ನಾನೊಬ್ಬ ಆಂಬುಲೆನ್ಸ್ ವಾಹನ ಚಾಲಕನಾಗಿ ಕರ್ತವ್ಯ ಮಾಡಿ ನಿವೃತ್ತಿ ಹೊಂದಿದ್ದೇನೆ 28 ವರ್ಷ ಹಿಂದೆ. ನಮ್ಮಂಥವ್ರಿಗೆ ಕನ್ನಡದ ವಚನಗಳು ಗೊತ್ತಾಗ್ತಾ ಇದೆ. ಈ ದೊಡ್ಡ ದೊಡ್ಡ ಸ್ವಾಮಿಗಳು ಅನ್ಸ್ಕೊಂಡವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ನಾನು ಯಾವಾಗಲೂ ಬರೀ ನನ್ನ ತಲೆಯಲ್ಲಿ ಇದೇ ತಿರುಗ್ತಾ ಇದೆ. ಈಗ ಬಸವ ಕಲ್ಯಾಣದಲ್ಲಿ ನಾನಂತೀನಿ ಇವರಿಗೆಲ್ಲ, ನೋಡಪ್ಪ ನೀವೆಲ್ಲ ವಚನಗಳು ಓದಿರಿ, ಅರ್ಥ ಮಾಡ್ಕೊರಿ. ಯಾಕೆ ಸಮಾಜದಲ್ಲಿ ಯುವಕರು ಮುಂದಿನ ದಿನಗಳಲ್ಲಿ ನೀವು ಎಷ್ಟೇ ದುಡ್ಡು ಗಳಿಸ್ತಿರಲ್ಲ, ನಿಮ್ಮ ಮಕ್ಕಳು ಕೆಟ್ಟ ದಾರಿ ಹಿಡಿದ್ರಪ್ಪ ಅಂದ್ರೆ ಏನು ಮಾಡ್ತೀರಿ ಅವಾಗ ಮುಂದೆ? ನಮ್ಮ ಸ್ವಾರ್ಥಕ್ಕಾಗಿ ನಾವೇನೋ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊರಿ. ಮುಂದಿನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಪ್ಪು ದಾರಿಗೆ ಹೋಗ್ತಾರಲ್ಲ, ಅವಾಗೆಲ್ಲ ವ್ಯರ್ಥ ಆಗೋದಿಲ್ವಾ? ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂಥೇಳಿ ಬಸವಣ್ಣ ವಚನಗಳಿವೆ. ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ ಶಬ್ದಗಳನ್ನು ಯಾವ ರೀತಿ ಬಳಸ್ಬೇಕಂಥೇಳಿ. ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಅಂದ್ರೇನು? ಎಲ್ಲಿ ಸಿಕ್ಕಲ್ಲಿ ಹಾದಿ ಬೀದಿ ತಲೆ ಬಡಿ ಅಂತ ಹೇಳಿಲ್ಲ ನಮಗೆ ಜೈಜು ಸಂಭ ಅಂಥೇಳಿ. ಯಾರೇ ಎದುರು ಕಂಡವ್ರನ್ನು ಸಾಕ್ಷಾತ್ ದೇವರಂತ ನಂಬ್ರಪ್ಪ ಅಂತ ಹೇಳಿದ್ದಾರೆ. ಇಂಥ ವಚನಗಳು ಹೇಳಂತ ಹೇಳಿ ಅವ್ರಿಗೆ. ಈಗ ಜಗಲಿ ಮೇಲಿನ ದೇವ್ರ ಬಾಯ್ದಾಗ ಬಿಟ್ಟು ಅಂತ ಹೇಳಿದ್ದಾರೆ, ಏನೇನೋ ಹೇಳಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದರು. ವಚನಗಳ ಆಧಾರ ಮೇಲೆ ಮಾತಾಡ್ತಾ ಇದ್ದೀವಲ್ಲ. ಈಗ ಬಸವಣ್ಣನವರು ಒಂದು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಒಂದು ವಚನ ಬರೆದಿದ್ದಾರೆ. ಎಲ್ಲ ಶರಣರು ಬರೆದಿದ್ದಾರೆ. 770 ಜನ ಅಮರ ಗಣಗಳು, 1,96,000. ಇತಿಹಾಸ ನೋಡಿ ಓದ್ರಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ. ಜಂಗಮ ಅಂದರೆ ಯಾವುದೇ ಒಂದು ವಿಶೇಷ ಜಾತಿ ಅಲ್ಲ. ಜಂಗಮವೆಂದರೆ ಜೀವಗಳು, ಪ್ರಾಣಗಳು, ಎಲ್ಲ ಮಾನವ ಜೀವಗಳಲ್ಲಿ ಒಬ್ಬನೇ ದೇವರಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ. ಸುಳ್ಳು ಹೇಳಿದಾರಾ? ಬಸವಣ್ಣವರು ಪ್ರಧಾನಮಂತ್ರಿ ಆಗಿದ್ದುಕೊಂಡು ಯಾಕೆ ಹೇಳಿದಾರಪ್ಪ ಅಂದ್ರೆ, ನಾನೇನು ಮಾಡಲಿ ಬಡವನಯ್ಯ. ಅಲ್ಲಿ ಬಸವಣ್ಣವ್ರ ಕಾಲದಲ್ಲಿ ಶ್ರೀಮಂತಿಕೆ ಬಡವರೆಂಬುದು ಏನೂ ಇದ್ದಿಲ್ಲ, ಭೇದ ಭಾವ. ಎಲ್ಲರೂ ಅನುಭವ ಮಂಟಪದಲ್ಲಿ ಶರಣರ ವಿಚಾರಗಳನ್ನು
ಚಿಂತನೆ ಮಾಡುತ್ತಾ ಆನಂದದಿಂದ ಬದುಕಿಕೊಟ್ಟಿದ್ದಾರೆ ಇಂಥ ವಿಚಾರಗಳು. ಅವತ್ತ ಬಸವಣ್ಣನವರು ಬರಲಾರ್ದಕ್ಕಿಂತ ಮುಂಚೆ ಕಳ್ಳರು, ಸುಳ್ಳರು, ಮೋಸಗಾರರು, ವಂಚಕರು, ಕೊಲೆಗಡಕರು ಎಲ್ಲರಿದ್ದರು. ಆದರೆ ಭಿಕ್ಷುಕರು ಎಲ್ಲರಿದ್ದರು. ಬಸವಣ್ಣನ ಅನುಭವ ಮಂಟಪ ಪ್ರಾರಂಭವಾದ ನಂತರ ಇಂಥ ವಿಚಾರಗಳನ್ನು ತಿಳಿದುಕೊಂಡು ಅವತ್ತು ಎಲ್ಲರೂ ಕೊಡುವವರಾದರು, ಆದರೆ ಬೇಡುವವರಿಲ್ಲದೆ ಬಡವನಾದೇನೆ ಅಂತ ವಚನ ಬರೆದಿದ್ದಾರೆ. ಈ ಗ್ರಂಥದಲ್ಲಿ ಇದೆ. ನೀವು ಏನೇ ಮಾಡಿ ಬಸವ ಕಲ್ಯಾಣದಲ್ಲಿ 1 ತಿಂಗಳ ಪರ್ಯಂತ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಮನುಷ್ಯರಿಗೆ ಕರೆಸಿರಿ. ಒಂದು ಕಡೆ ಈ ಗ್ರಂಥ ಸಮಾಧಾನದಿಂದ ಚಿಂತನೆ ಮಾಡಬೇಕು, ಎಲ್ಲ ದುರಾಶೆ ಬಿಟ್ಟು ವಿಚಾರ ಮಾಡಬೇಕು. ಒಂದು ಕಡೆ ಈ ಗ್ರಂಥದಲ್ಲಿರ್ತಕ್ಕಂಥದ್ದು ಒಂದೊಂದು ವಚನಗಳು, ಒಂದು ಕಡೆ ನಿಮ್ಮ ವಿಚಾರಗಳು ಚಿಂತನೆ ಮಾಡಿ. ಎಲ್ಲ ಕಡೆ ಎಲ್ಲ ಟಿ ವಿ ಚಾನೆಲ್ಗಳು ಎಲ್ಲ ಮಾಧ್ಯಮಗಳಿಗೆ ಕರೆಸಿರಿ. ಅವತ್ತು 1 ತಿಂಗಳಿಲ್ಲ, ಕನಿಷ್ಠ ಪಕ್ಷ 15 ದಿವಸ ಇಟ್ಕೊಂಡು ನೋಡೋಣ. ಆಚರಣೆ ಇಲ್ಲ, ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಕೊಳ್ಳೋದು ಇಲ್ಲ. ಎಲ್ಲ ಇದು ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ಮಾಡಬೇಡ್ರಣ್ಣ. ಯಾಕೆಂದರೆ 33 ಭಾಷೆಯಲ್ಲಿ ವಚನಗಳು ಬಂದಿವೆ. ಎಲ್ಲರೂ ಆಚರಣೆ ಮಾಡ್ಬೇಕಂತೇನಿಲ್ಲ, ನಿಮಗೆ ತಿಳಿದಿದ್ರೆ ಮಾಡಿಲ್ಲತ್ತೆ ಬಿಡ್ರಿ. ಆ ವಚನದಲ್ಲಿ ಈಗ ನಾನು ನೋಡಿ ಇಂಥ ವಚನಗಳು ಓದಿದ ಬಳಿಕ ನಾ ಎಲ್ಲ ಹೊರಗಿಂದ ಏನು ಮೂಢನಂಬಿಕೆಗಳೆಲ್ಲ ಒಂದು ಕೂದಲು ಎಳಿನೂ ಮಾಡಲ್ಲ. ಇವತ್ತೇ ನಾವು ಹೋಗಲಿಕ್ಕೆ ಪರವಾಗಿಲ್ಲ, ಒಂದು ಕೂದಲು ಎಳಿನೂ. ಬಸವ ಕಲ್ಯಾಣದಲ್ಲಿ ಬಸವೇಶ್ವರ ಇದು ಇದೆಯಲ್ಲ, ಗುಡಿ ಇದೆಯಲ್ಲ, ಅಲ್ಲಿ ಹೋದರೂ ಕೂಡ ನಾನು ಇದು ಮಾಡಲ್ಲ. ಯಾಕಂದರೆ ಬಸವಣ್ಣ ಹೇಳಿದ್ದಾರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೇ ದಿವ್ಯ ಅಂತ ಹೇಳಿದಾರಲ್ಲ. ಸುಳ್ಳಿದೆನಾ ವಚನ? ಇಷ್ಟಲಿಂಗ ಯಾಕೆ ಧರಿಸಿದೇವಪ್ಪ? ಎದೆ ಮೇಲೆ ಇಷ್ಟಲಿಂಗ ಧರಿಸಿದ ಬಳಿಕ ಪರಮ ಪತಿವರ್ತೆ ಗಂಡನೊಬ್ಬ. ಈ ಎಲ್ಲ ವಚನಗಳ ಬಗ್ಗೆ ಚಿಂತನೆ ಮಾಡೋಣ, ನೋಡೋಣ ಯಾರ್ದು ಸತ್ಯ ಇದೆ ನೋಡೋಣ. ಯಾಕೆ ಸುಮ್ಮನೆ ಸಮಾಜಕ್ಕೆ ಹಾಳು ಮಾಡ್ತಾಯಿದ್ದೀರಿ ಅಂಥೇಳಿ ಈ ವಚನ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರೂ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಬೇಕಂತೇಳಿ ವಿನಂತಿಸ್ಕೊಳ್ತಾ ಈ ವಿಡಿಯೋ 145-50 ಕೋಟಿ ಭಾರತೀಯರಿಗೆ ತಲುಪೋ ಕಾರ್ಯ ಆಗಲಿ. ನಮ್ಗೆ ಯಾರ್ದೇದಿಲ್ಲ, ನಾವು ಗೊತ್ತಿರಲಾರ್ದೇಳಿ ಏನೇನೋ ತಪ್ಪು ಮಾಡಿದ್ದೀವಿ, ಇಲ್ಲಂತಲ್ಲ. ಈ ದೇವರು ಧರ್ಮ ಅದು ಇದು ಅಂಥೇಳಿ ಸುಮ್ಮನೆ ಭೇದ ಭಾವ, ಜಾತಿ ಭೇದ ಭಾವ. ಯಾಕಪ್ಪ, ಒಳ್ಳೆಯ ವ್ಯಕ್ತಿ ಆಗೋಣ ಎಲ್ಲರೂ ಕೂಡಿ. ಈಗ ನೌಕರಿ ಎಲ್ಲರಿಗೆ ಸಿಗ್ತದ? ಗೌರ್ಮೆಂಟ್ ನೌಕರಿ ಯಾರು ಸರಿಯಾಗಿ ಅಭ್ಯಾಸ ಮಾಡಿ ಅವರಿಗೆ ಸಿಗ್ತದೆ. ಈಗ ಅವ್ರಿಗೆ ಲಗ್ನ ಯಾಕೆ ಮಾಡಿಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರು, ಜಾತಿ ಭೇದ ಮಾಡಿರಪ್ಪ ಅಂತ. ಅರೆ, ಮನಸ್ಸುಗಳು ಕಲ್ತಾಗ ತಾನೇ ಮಾಡ್ಕೋತಾರ. ಸುಮ್ಮನೆ ಭಯದಾಗ ದೇವ್ರು ಬಿಟ್ಟು ಅಂತ ಯಾರು ಹೇಳಿದ್ರ? ವಚನಗಳ ಮೂಲಕ ಹೇಳ್ತಾರೆ ಯಾರಾದರೂ. ಹಂಗೆ ಹೇಳೋದಿಲ್ಲ. ನೀವು ಜಗಳ ಹಚ್ಚೋದು ಬೇಡ, ಬಸವಣ್ಣನ ಭೂಮಿಯಲ್ಲಿ ಬೆಂಕಿ ಹಚ್ಚೋದು ಬೇಡ, ಕೊಂಡಿ ಮಂಚನ ಗುಣಗಳು ಬೇಡ, ಜಗಳ ಹಚ್ಚೋದು ಬೇಡ ಅಂಥೇಳಿ ನಾನು ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ಕೇಂದ್ರ ಅನುಭವ ಮಂಟಪಕ್ಕೆ ಜಗತ್ತಿನ ಮಾನವರೆಲ್ಲರೂ ಬರಲಿದ್ದಾರೆ, ಬಂದೇ ಬರುತ್ತಾರೆ. ಸತ್ಯ ಅಸತ್ಯ ಇವತ್ತಿಲ್ಲ ನಾಳೆ ಎಲ್ಲರಿಗೂ ತಿಳಿಯಲಿದೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.